ಕೇರಳದ ವಯನಾಡಿನಲ್ಲಿ ಸಂಭವಿಸಿದಂತಹ ಭೂಕುಸಿತ ಸುಮಾರು 350ಕ್ಕೂ ಹೆಚ್ಚು ಜನರನ್ನ ಬಲಿ ಪಡೆದಿತ್ತು. ಆ ಭೂಕುಸಿತದ ದೃಶ್ಯ ಸಿಸಿಟಿವಿ ಫುಟೇಜ್ ಲಭ್ಯ ಆಗಿದೆ. ನಿಜಕ್ಕೂ ಎದೆ ಜಲ್ಲನ್ನುವಂತಿದೆ ವಯನಾಡು ಭೂಕುಸಿತದ ದೃಶ್ಯ. ಕೇರಳ ಭೂಕುಸಿತದ ಎಕ್ಸ್ಕ್ಲೂಸಿವ್ ದೃಶ್ಯ ನ್ಯೂಸ್ ಪೋಸ್ಟ್ಗೆ ಲಭ್ಯವಾಗಿದೆ. ಕ್ಷಣದಲ್ಲಿ ಮನೆ, ಜನ, ಕಾಂಪೌಂಡ್ ಎಲ್ಲವೂ ಕೊಚ್ಚಿ ಹೋದಂತಹ ದೃಶ್ಯ ಇದು. ನಿಜಕ್ಕೂ ಕೂಡ ಆಘಾತಕಾರಿ ಅನ್ಸುತ್ತೆ ಈ ಸಿಸಿಟಿವಿ ಫುಟೇಜ್. ಮಧ್ಯರಾತ್ರಿ 1:09 ಏಕಾಏಕಿ ಎಲ್ಲವೂ ಅಲ್ಲೋಲ ಕಲ್ಲೋಲ. ಕಗ್ಗತ್ತಲಲ್ಲಿ ವಯನಾಡಿನ ಭೂಮಿ ಮರಣ ಮೃದಂಗವನ್ನ ಆವತ್ತು ಬಾರಿಸಿತ್ತು. ಜುಲೈ 30ನೇ ತಾರೀಕು ಮಧ್ಯರಾತ್ರಿ 1 ಗಂಟೆಯ ಸುಮಾರಿಗೆ ಸುಮಾರು 350ಕ್ಕೂ ಹೆಚ್ಚು ಜನರನ್ನ ಬಲಿ ಪಡೆದಂಥ ರೌರವ ದುರಂತದ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಸಿಸಿಟಿವಿ ಫುಟೇಜ್. ಒಂದು ಮನೆ ಇರುತ್ತೆ, ಆ ಮನೆಯ ಮೇಲೆ ಸಮುದ್ರದ ಅಲೆಗಳ ರೀತಿ ನೀರು ಅಪ್ಪಳಿಸುವುದಕ್ಕೆ ಶುರುವಾಗುತ್ತೆ. ಚೂರಲ್ಮಲಾದ ದೃಶ್ಯ ಇದು. ಚೂರಲ್ಮಲಾದಲ್ಲಿರುವಂತಹ ಅಲ್ಲಿದ್ದಂತಹ ಅಂಗಡಿಯೊಂದರ ಸಿಸಿಟಿವಿಯಲ್ಲಿ ಸೆರೆಯಾದಂತಹ ದೃಶ್ಯ ಇದು. ಭಯಾನಕ ಸಿಸಿಟಿವಿ ಫುಟೇಜ್ನ ಗಮನಿಸ್ತಾ ಇದ್ದೀರಿ. ಕೇರಳದ ವಯನಾಡಿನ ಚೂರಲ್ಮಲಾ, ಮಂಡಕೈ ಹಾಗೆ ಹಲವು ಪ್ರದೇಶಗಳಲ್ಲಿ, ಅಲ್ಲಿನ ಸುತ್ತಮುತ್ತಲಿನ ಹಲವು ಪ್ರದೇಶಗಳಲ್ಲಿ ಏಕಾಏಕಿ ಭೂಕುಸಿತ ಆಗಿ 350ಕ್ಕೂ ಹೆಚ್ಚು ಜನರನ್ನ ಆವತ್ತು ಬಲಿ ಪಡೆದಿತ್ತು. ಜುಲೈ 30ರ ರಾತ್ರಿ 1 ಗಂಟೆಯ ಸುಮಾರಿಗೆ ಸಂಭವಿಸಿದಂತಹ ಭೂಕುಸಿತ 10 ಮನೆಗಳು ಜೊತೆಗೆ 10 ಊರುಗಳನ್ನ ತನ್ನೊಂದಿಗೆ ಸಮಾಧಿ ಮಾಡಿಬಿಟ್ಟಿತ್ತು. ಆ ಭಯಾನಕ ಭೂಕುಸಿತದ ಸಿಸಿಟಿವಿ ಫುಟೇಜ್ನ ಗಮನಿಸ್ತಾ ಇದ್ದೀರಿ. ಚೂರಲ್ಮಲಾದಲ್ಲಿದ್ದಂತಹ ಅಂಗಡಿಯೊಂದರ ಸಿಸಿಟಿವಿಯಲ್ಲಿ ಸೆರೆಯಾಗಿರುವಂತಹ ದೃಶ್ಯ ಇದು. ಒಂದು ಮನೆ ಇರುತ್ತೆ, ಆ ಮನೆಯ ಮೇಲ್ಭಾಗದಲ್ಲಿ ಏಕಾಏಕಿ ಸಮುದ್ರದ ಅಲೆಯ ರೀತಿ ನೀರು ಅಪ್ಪಳಿಸಿ ಬಿಡುತ್ತೆ. ಅಲ್ಲಿಗೆ ಆವತ್ತು ನಡೆದಂತಹ ಘಟನೆ ಎಷ್ಟು ಭಯಾನಕವಾಗಿತ್ತು ಅನ್ನೋದನ್ನ ನಾವು ಅಂದಾಜು ಮಾಡಬಹುದು. ಅಂದ್ರೆ ಸಮುದ್ರದ ಅಲೆಗಳ ರೀತಿಯಲ್ಲಿ, ಸುನಾಮಿ ರೀತಿಯಲ್ಲಿ ಏಕಾಏಕಿ ದೊಡ್ಡ ಪ್ರಮಾಣದಲ್ಲಿ ನೀರು ಬಂದು ಅಪ್ಪಳಿಸಿತ್ತು. ಸಮುದ್ರದ ಅಲೆಗಳ ರೀತಿ ನೀರು ಏಕಾಏಕಿ ಬಂದು ಕಟ್ಟಡಗಳ ಮೇಲೆ ಅಪ್ಪಳಿಸಿತ್ತು. ಅದರ ಪರಿಣಾಮ ಕಟ್ಟಡಗಳು, ಸುತ್ತಮುತ್ತ ಇದ್ದಂತಹ ಮರಗಳು, ಕೊನೆಗೆ ಇಡೀ ಊರೇ ಸರ್ವನಾಶವಾಗುವಂತಹ ಸ್ಥಿತಿ ಬಂದುಬಿಡ್ತು. ಆ ಭಯಾನಕ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಮನೆ ಒಳಗಿದ್ದಂತಹ ವಸ್ತುಗಳು ಕಂಪ್ಲೀಟ್ ಆಗಿ ಇಡೀ ಮನೆಯ ಕಟ್ಟಡ ಏಕಾಏಕಿ ಕೊಚ್ಚಿ ಹೋದಂತಹ ದೃಶ್ಯ. ನಮಗ್ ಲಭ್ಯ ಆಗಿರುವುದು ಕೆಲವು ಸಿಸಿಟಿವಿ ಫುಟೇಜ್ ಮಾತ್ರ. ಆವತ್ತಿನ ರೌರವ ದುರಂತದ ದೃಶ್ಯಗಳು ನಿಜಕ್ಕೂ ಆಘಾತಕಾರಿ. 350ಕ್ಕೂ ಹೆಚ್ಚು ಜನ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಸಾವಿನ ಸಂಖ್ಯೆಯನ್ನ ಇದುವರೆಗೂ ಕೇರಳ ಸರ್ಕಾರ ನಿಖರವಾಗಿ ಹೇಳಿಲ್ಲ. ಯಾಕಂದ್ರೆ ಇನ್ನೂ ಕೂಡ ಭೂಕುಸಿತ ಆದಂತಹ ಆ ಪ್ರದೇಶದ ಮಣ್ಣಿನ ಅಡಿಯಲ್ಲಿ ಹಲವರ ಮೃತದೇಹ ಸಿಕ್ಕಿ ಹಾಕಿಕೊಂಡಿರುವಂತಹ ಶಂಕೆ ಇದೆ. 3-4 ಊರುಗಳು ನೆಲಸಮ ಆಗ್ಬಿಟ್ಟಿವೆ, ಸಮಾಧಿ ಆಗ್ಬಿಟ್ಟಿವೆ. ಇಂಥದ್ದೊಂದು ಊರಿತ್ತು ಇಲ್ಲಿ ಅಂತ ಹೇಳೋದಕ್ಕೂ ಕೂಡ ಅಲ್ಲೀಗ ಏನಂದ್ರೆ ಏನೂ ಉಳಿದಿಲ್ಲ. ಕಲ್ಲು ಮಣ್ಣನ್ನ ಹೊರತುಪಡಿಸಿ ಏಕಾಏಕಿ ಆದಂತಹ ಭೂಕುಸಿತ ಭಾರತ ಕಂಡು ಕೇಳರಿಯದಂತಹ ದುರಂತಕ್ಕೆ ಅವತ್ತು ಸಾಕ್ಷಿಯಾಗ್ಬಿಡ್ತು. ಚೂರಲ್ಮಲಾದ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಅಲ್ಲಿದ್ದಂತಹ ಒಂದು ಅಂಗಡಿಯಲ್ಲಿ ಅಳವಡಿಸಲಾಗಿದ್ದಂತಹ ಸಿಸಿಟಿವಿಯ ಫುಟೇಜ್ನ ಈಗ ರಿಟ್ರೀವ್ ಮಾಡಲಾಗಿದೆ. ಆ ಪ್ರದೇಶದಲ್ಲಿ ಎಲ್ಲವನ್ನ ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ಆ DVR ಸಿಕ್ಕಿ ಆ ನಂತರ ವಿಜುವಲ್ಸ್ನ ರಿಟ್ರೀವ್ ಮಾಡಿದಂತಹ ಸಂದರ್ಭದಲ್ಲಿ ಜುಲೈ 30ರ ರಾತ್ರಿ 1 ಗಂಟೆಯ ಸುಮಾರಿಗೆ ಆದಂತಹ ಆ ದುರಂತದ ದೃಶ್ಯ ಈ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸತ್ತಾರ್ ನೀಡ್ತಾ ಹೋಗ್ತಾರೆ. ಸತ್ತಾರ್, ನಿಜಕ್ಕೂ ಒಂದೊಂದು ದೃಶ್ಯ ಕೂಡ ಎದೆ ಜಲ್ಲನ್ನು ಹಾಗೆ ಮಾಡ್ತಾ ಇದೆ.
ನಿಜಕ್ಕೂ ಎಷ್ಟು ಭೀಕರವಾಗಿತ್ತು ಆವತ್ತು ರಾತ್ರಿ, ಮಧ್ಯರಾತ್ರಿ ಕಗ್ಗತ್ತಲಲ್ಲಿ ನಡೆದಂತಹ ಆ ಘಟನೆ ಅನ್ನೋದಕ್ಕೆ ಸಿಸಿಟಿವಿ ಫುಟೇಜ್ ಸಾಕ್ಷಿಯಾಗಿ ನಮಗೆ ಸಿಗ್ತಾ ಇದೆ ಸತ್ತಾರ್. ಖಂಡಿತ ವಿದ್ಯಾಶ್ರೀ, ಅಂದ್ರೆ ಒಂದು ಏರಿಯಾ ಯಾವ ರೀತಿ ಸರ್ವನಾಶ ಆದ್ರೆ ಯಾವ ರೀತಿ ನಮಗೆ ಸಂಬಂಧಪಟ್ಟಂತೆ ಈಗಾಗಲೇ ದೃಶ್ಯ ಕೂಡ ನ್ಯೂಸ್ ಫಸ್ಟ್ ನಲ್ಲಿ ಪ್ರಸಾರ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತ ಒಂದಿಷ್ಟು ದೃಶ್ಯ ಕೂಡ ನಮಗೆ ಸಿಕ್ತು. ಬಟ್ ಆ ಸರ್ವನಾಶ ಅನ್ನೋ ಪದಕ್ಕೆ ಅಂದ್ರೆ ಸರ್ವನಾಶ ಯಾವ ರೀತಿ ಆಗುದೇ ಅನ್ನೋದು ಸಂಬಂಧಪಟ್ಟಂತೆ ಇದೆ ಎಕ್ಸ್ಕ್ಲೂಸಿವ್ ಸಿಸಿಟಿವಿ ದೃಶ್ಯ ಇರುವಂತದ್ದು. ಅಂದ್ರೆ ಅವತ್ತು ಭೂಕುಸಿತ ಯಾವ ರೀತಿ ಆಗಿತ್ತು, ಯಾವ ಪ್ರಮಾಣದಲ್ಲಿತ್ತು, ಎಷ್ಟು ಭೀಕರತೆ ಇತ್ತು ಅಂದ್ರೆ ಸತ್ತಾರ್, ಮತ್ತೆ ನಿಮ್ಮನ್ನ ಸಂಪರ್ಕಿಸ್ತೀವಿ. ನಿಮ್ಮ ಧ್ವನಿ ಸರಿಯಾಗಿ ರೀಚ್ ಆಗ್ತಾ ಇಲ್ಲ. ಒಟ್ನಲ್ಲಿ ಗಮನಿಸ್ತಾ ಇದ್ದೀರಿ ಸಿಸಿಟಿವಿ ಫುಟೇಜ್ ಅನ್ನ, 2 ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಒಂದು ಜುಲೈ 30ರ ರಾತ್ರಿ ಮಧ್ಯರಾತ್ರಿ 1 ಗಂಟೆಯ ಸುಮಾರಿಗೆ ಬಂದಪ್ಪಳಿಸಿದಂತಹ ಆ ಮರಣ ಸದೃಶ ಭೂಕುಸಿತ. ಮತ್ತೊಂದು ಕಡೆ ಭೂಕುಸಿತ ಸಂಭವಿಸಿದಂತಹ ನಂತರದಲ್ಲಿ ಕಂಪ್ಲೀಟ್ ಆಗಿ ಸಮಾಧಿಯಾದಂತಹ ಚೂರಲ್ಮಲ ಕಂಪ್ಲೀಟ್ ಆಗಿ ಸಮಾಧಿಯಾಗಿದೆ. ಅಲ್ಲಿದ್ದಂಥ ಊರು, ಅಲ್ಲಿದ್ದಂಥ ಮನೆಗಳು, ಅಲ್ಲಿದ್ದಂಥ ಶಾಲೆ ಎಲ್ಲವೂ ಕೂಡ ಮಣ್ಣು ಪಾಲಾಗ್ಬಿಟ್ಟಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸತ್ತಾರ್ ನೀಡ್ತಾ ಇದ್ರು. ಸತ್ತಾರ್, ಪ್ಲೀಸ್ ಕಂಟಿನ್ಯೂ. ವಿದೇಶದಲ್ಲಿ ಅವತ್ತು 1 ಗಂಟೆ 9ಕ್ಕೆ ಸರಿಸುಮಾರಾಗಿ ಒಂದು ಘಟನೆ ನಡೆದಿರುತ್ತೆ. ಅಂದ್ರೆ ಒಂದು ಏರಿಯಾ ಸರ್ವನಾಶ ಆದ್ರೆ ಯಾವ ರೀತಿ ಆಗಿರುತ್ತೆ ನಮಗೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದಿಷ್ಟು ವಿಜುವಲ್ಸ್ ನಮ್ಮ ಹತ್ರ ಇದೆ. ಬಟ್ ಆ ಸರ್ವನಾಶ ಆಗುತ್ತೆ ಯಾವ ಪ್ರಮಾಣದಲ್ಲಾಗಿತ್ತು, ಎಷ್ಟು ಭೀಕರತೆ ಇತ್ತು ಅಂದ್ರೆ ಭೂಕುಸಿತ ಎಷ್ಟು ತೀವ್ರತೆಯಿಂದ ಇದಾಗಿ ಒಂದು ಸಂಬಂಧಪಟ್ಟಂತೆ ಈಗ ದೃಶ್ಯ ನ್ಯೂಸ್ ಫಸ್ಟಿಗೆ ಸಿಕ್ಕಿರುವಂತದ್ದು. ಅಂದ್ರೆ ಈಗ ವಯನಾಡ ಭೂಕುಸಿತ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗುತ್ತೆ. ಮುಖ್ಯವಾಗಿ ಚೂರಲ್ಮಲೆ ಆಗಿರಬಹುದು, ಪಿಂಜಾರ ಆಗಿರಬಹುದು. ಅದರಲ್ಲೂ ಮುಖ್ಯವಾಗಿ ಈ ಚೂರಲ್ಮಲೆ ಪ್ರದೇಶದಲ್ಲಿ ಹೆಚ್ಚು ಸಾವು ನೋವು ಸಂಭವಿಸಿರುವಂತದ್ದು. ಯಾಕಂದ್ರೆ ಈ ವಯನಾಡಿನ ರೈಟ್, ನಮ್ಮ ಪ್ರತಿನಿಧಿ ಸತ್ತಾರ್ ಮಾಹಿತಿಯನ್ನ ನೀಡ್ತಾ ಇದ್ರು. ದೃಶ್ಯದಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಇತಿಹಾಸದಲ್ಲಿ ಕಂಡು ಕೇಳರಿಯದಂತಹ ದುರಂತ ಕೇರಳದ ವಯನಾಡ್ನಲ್ಲಿ ಸಂಭವಿಸಿ ಹೋಗಿದೆ. ಆವತ್ತು ರಾತ್ರಿ ನಡೆದಂತಹ ದುರಂತಕ್ಕೆ ಸಾಕ್ಷಿಯಾಗಿ ಈಗ ಸಿಸಿಟಿವಿ ಫುಟೇಜ್ ಲಭ್ಯವಾಗಿರೋದು. ನ್ಯೂಸ್ ಫಸ್ಟ್ ನಲ್ಲಿ ಆ ದೃಶ್ಯಗಳನ್ನ, ಆ ಭಯಾನಕ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ. ಕ್ಷಣ ಮಾತ್ರದಲ್ಲಿ ಬಂದಪ್ಪಳಿಸಿದಂತಹ ಗುಡ್ಡ, ದೊಡ್ಡ ಪ್ರಮಾಣದಲ್ಲಿ ಅಲೆಗಳ ರೀತಿ ನೀರಿನಂತೆ ಬಂದಪ್ಪಳಿಸಿದಂತಹ ಗುಡ್ಡ ಎಲ್ಲವನ್ನ ಕ್ಷಣ ಮಾತ್ರದಲ್ಲಿ ತನ್ನೊಂದಿಗೆ ಸ್ವಾಹ ಮಾಡ್ಕೊಂಡ್ಬಿಡ್ತು. ಎಲ್ಲವನ್ನ ಸರ್ವನಾಶ ಮಾಡ್ಬಿಡ್ತು, ಎಲ್ಲವನ್ನ ಸಮಾಧಿ ಮಾಡ್ಬಿಡ್ತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.